ರಾಜ್ಯದಲ್ಲಿ ಅಬ್ಬರಿಸುತ್ತಿರುವಂತಹ ಮಳೆರಾಯ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಮೇಲಿಂದ ಮೇಲೆ ಮಳೆಯಾಗ್ತಿದ್ದು ಅರ್ಧಕರ್ಧ ಕರುನಾಡು ಮತ್ತೆ ಮುಳುಗು ಹೋಗಿದೆ. ಒಣಗಿಲ್ಲ ಅಂದ್ರೆ ಸರ್ ಇವು ಎದಕ್ಕೆ ಬರೋದಿಲ್ರಿ. ಮತ್ತೆ ಪೂರ್ತಿ ಕರ್ರಗಾಯಿ ಕಾಳು ಇದು 500 ರೂಪಾಯಿ ಕೂಡ ತಗೋಣಗಲ್ಲ ನಮ್ಮ ಮಾಲ್. ಅದೇನೋ ಗೊತ್ತಿಲ್ಲ, ಈ ಬಾರಿ ಕರುನಾಡು ಅನ್ನೋದು ಮಲೆನಾಡಾಗಿ ಹೋಗಿದೆ. ಮಳೆಗಾಲ ಮುಗಿಯೋದಿಕ್ಕೆ ಬಂದ್ರೂ ಸರಿಯಾಗಿ ಸೂರ್ಯನ ಮುಖ ನೋಡೋದಿಕ್ಕಾಗ್ತಿಲ್ಲ. ವರುಣದೇವನ ಆರ್ಭಟಕ್ಕೆ ಅರ್ಧಕ್ಕರ್ಧ ಕರುನಾಡು ಮುಳುಗಿ ಹೋಗಿದೆ. ಹಬ್ಬದ ದಿನವೂ ರೆಸ್ಟ್ ಕೊಡದ ವರುಣದೇವ ಲಕ್ಷಾಂತರ ಜನರ ಬದುಕನ್ನ ನೀರಾಬಟ್ಟೆ ಮಾಡಿದ್ದಾನೆ. ಕೊಪ್ಪಳ, ಚಿತ್ರದುರ್ಗ, ಮಂಡ್ಯ, ಕೊಡಗು, ಹಾಸನ, ಚಿಕ್ಕಮಗಳೂರು ಸೇರಿದಂತೆ ಎಲ್ಲ ಕಡೆ ಭಾರಿ ಮಳೆಯಾಗಿದೆ. ಇದೇನು ಮಳೆಯೋ ಮಾಯದ ಮಳೆಯೋ ಒಂದು ಗೊತ್ತಾಗ್ತಿಲ್ಲ. ಮಳೆ ಬರೋದು ಕಾಮನ್, ಆದ್ರೆ ಮಳೆ ರೂಪದಲ್ಲಿ ಸುನಾಮಿ ಎದ್ರೆ ಯಾರು ತಾನೇ ನೆಮ್ಮದಿಯಾಗಿರ್ತಾರೆ ಹೇಳಿ? ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ರೈತರ ಬದುಕು ಅಕ್ಷರಶಃ ನರಕವಾಗಿದೆ. ಕಟಾವು ಮಾಡಿದ್ದ ಮೆಕ್ಕೆಜೋಳ ಕೊಳೆತು ಹೋಗಿದೆ. ಇಟ್ಟಲ್ಲೇ ಮೊಳಕೆಯೊಡೋದಕ್ಕೆ ಶುರುವಾಗಿದೆ. ಒಳ್ಳೆ ಬೆಳೆ ಬಂದಿದೆ, ಒಳ್ಳೆ ಲಾಭ ಸಿಗುತ್ತೆ ಅಂತ ಆಸೆ ಕಂಗಳಿಂದ ಕಾದಿದ್ದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ನೂರಾರು ಎಕರೆಯಲ್ಲಿ ಜೋಳ ಬೆಳೆದವರು ಕಣ್ಣೀರಿಡ್ತಿದ್ದು ಪ್ರತಿ ಎಕರೆಗೂ 20 ರಿಂದ 25 ಸಾವಿರ ರೂಪಾಯಿ ನಷ್ಟವಾಗಿದೆಯಂತೆ. ಈ ವರ್ಷ ಒಣಸಾಗಿ ಏನಿಲ್ರಿ, ಹೊಲ್ದನ್ನು ಪೀಗೆಲ್ಲ ಲಾಸ್. ಈ ವರ್ಷ ಮಳೆ ಬಂದು ಎಲ್ಲ ರೋಡಿಗೆ ಇದಕ್ಕೆಲ್ಲ ಕಾಳೆಲ್ಲ ನೆಂದು ಬಂದು ಪೂರ್ತಿ ಮುದ್ದೆ ಆಗಿಬಿಟ್ಟವ್ರಿ. ಈಗ 5 ದಿನ ಆತ್ರಿ ಇಲ್ಲಿಗೆ ಹಾಕಿ, 5 ದಿನದನೇ ಹಿಂಗೈತಿ ನೋಡ್ರಿ ಇದು. ಮತ್ತು ಇವತ್ತನೇ ಹಿಂಗೈತಿ, ಒಣಗಂಗಿಲ್ಲ ಬಿಡಂಗಿಲ್ಲ. ಮತ್ತು ಅಲ್ಲಿ ಮಾರ್ಕೆಟ್ನಾರ ರೇಟ್ ಇಲ್ಲ ಸರ. ಒಣಗಿಲ್ಲ ಅಂದ್ರೆ ಸರ ಇವು ಎದಕ್ಕೆ ಬರೋದಿಲ್ರಿ. ಮತ್ತೆ ಪೂರ್ತಿ ಕರ್ರಗಾಯಿ ಕಾಳು ಇದು 500 ರೂಪಾಯಿ ಕೂಡ ತಗೋಣಗಲ್ಲ ನಮ್ಮ ಮಾಲ್. 500 ರೂಪಾಯಿ ಕರ್ರಗಾತಂದ್ರೆ ಎದಕ್ಕೆ ಬರೋದಿಲ್ಲ, ಚೆಲ್ಲಿ ಹೋಗ್ಬಿಡೋದ್ರಿ ಇಲ್ಲಿ. ಧಾರವಾಡ ಜಿಲ್ಲೆಯಲ್ಲೂ ಗುಡುಗು ಸಹಿತ ಭಾರಿ ಮಳೆಯಾಗಿದೆ. ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ರಸ್ತೆಯಲ್ಲೆಲ್ಲ ಮೊಣಕಾಲೆತ್ತರಕ್ಕೆ ಮಳೆ ನೀರು ನಿಂತಿದೆ. ಚಿತ್ರದುರ್ಗದಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಹಿರಿಯೂರಿನ ವಾಣಿ ವಿಲಾಸ ಸಾಗರ ಡ್ಯಾಂ ತುಂಬಿ ತುಳುಕ್ತಿದೆ. ಇದರ ಪರಿಣಾಮ ಹಿನ್ನೀರಿನ ರೈತರ ಜಮೀನುಗಳು ಮುಳುಗಿ ಹೋಗಿದ್ದು ಮೆಕ್ಕೆಜೋಳ, ದಾಳಿಂಬೆ, ತೆಂಗಿನ ತೋಟ ಸೇರಿದಂತೆ ನೂರಾರು ಎಕರೆ ಬೆಳೆ ಜಲಾವೃತವಾಗಿದೆ. ಇನ್ನು ಹೊಸದುರ್ಗದ ಗಂಜಿಕೆರೆ ಕೆರೆ ಕೋಡಿ ಬಿದ್ದು 10 ಅವಾಂತರ ಸೃಷ್ಟಿಯಾಗಿದೆ. ನಿರಂತರ ಮಳೆಗೆ ಹಾಸನ ಜಿಲ್ಲೆಯ ಜನ ತೊಯ್ದು ತೊಪ್ಪೆಯಂತಾಗಿದ್ದಾರೆ. ವರುಣದೇವನ ಆರ್ಭಟಕ್ಕೆ ಆಲೂರು ತಾಲೂಕಿನ ಬ್ಯಾಬಾ ಗ್ರಾಮದಲ್ಲಿ 10 ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ರಸ್ತೆಗಳೆಲ್ಲ ನದಿಯಂತಾಗಿದ್ದು ಜನ ಹೆಜ್ಜೆ ಇಡೋದಿಕ್ಕೂ ಆಗದೆ ಪರದಾಡ್ತಿದ್ದಾರೆ. ಕರುನಾಡಲ್ಲಿ ವರುಣದೇವ ರೌದ್ರಾವತಾರ ತಾಳಿದ್ದಾನೆ. ಮೈಸೂರಿನ ತಾರಕ ಜಲಾನಯದ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದ್ದು ಯಾವುದೇ ಸಮಯದಲ್ಲೂ ಅಪಾರ ಪ್ರಮಾಣದ ನೀರನ್ನ ಹೊರಬಿಡಬಹುದು. ಹೀಗಾಗಿ ತಾರಕ ನದಿ ದಂಡೆಯ ಗ್ರಾಮಸ್ಥರಿಗೆ ಪ್ರವಾಹದ ಎಚ್ಚರಿಕೆ ನೀಡಲಾಗಿದೆ. ಆದಷ್ಟು ಬೇಗ ಸುರಕ್ಷಿತ ಸ್ಥಳಕ್ಕೆ ತೆರಳಿ ಅಂತ ಅಧಿಕಾರಿಗಳು ಮುನ್ಸೂಚನೆ ಕೊಟ್ಟಿದ್ದಾರೆ. ಇನ್ನು ಮಂಡ್ಯದ ಕೆಆರ್ಪೇಟೆ ಪಟ್ಟಣದ ಅಗ್ರಹಾರ ಬಡಾವಣೆಯಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಸತತವಾಗಿ ಸುರಿದ ಮಳೆಗೆ ಮನೆ ಗೋಡೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ ವೃದ್ಧೆ ಶಾರದಮ್ಮ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಳೆ ಹೊಡೆತಕ್ಕೆ ಮನೆಯಲ್ಲಿದ್ದ ಪೀಠೋಪಕರಣ, ಬಟ್ಟೆ, ದವಸ ಧಾನ್ಯಗಳೆಲ್ಲ ಮಣ್ಣು ಪಾಲಾಗಿವೆ. ಮೇಲಿಂದ ಮೇಲೆ ಸುರಿತಿರೋ ಮಳೆಗೆ ನದಿ, ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿತಿವೆ. ಜಲಾಶಯಗಳೆಲ್ಲ ತುಂಬಿ ತುಳುಕ್ತಾ ಇದ್ದು ಕೊಡಗಿನ ಹಾರಂಗಿ ಜಲಾಶಯ ಭರ್ತಿಯಾಗಿದೆ. ಚಿಕ್ಕಮಗಳೂರಲ್ಲಿ ಅಬ್ಬರಿಸುತ್ತಿರೋ ವರುಣದೇವ ಸಿಕ್ಕಿದ್ದನ್ನೆಲ್ಲ ಆಪೋಷಣೆ ಮಾಡಿಕೊಳ್ತಿದ್ದಾನೆ. ಕಡೂರು ತಾಲೂಕಿನ ಚಿಕ್ಕಬಳ್ಳೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಾಮಳೆಯಾಗ್ತಿದೆ. ವರುಣನ ಹೊಡೆತಕ್ಕೆ ಊರೂರುಗಳೇ ಮುಳುಗೇಳ್ತಿದ್ದು ಡ್ರೋನ್ ಕಣ್ಣಲ್ಲಿ ಮಹಾಮಳೆಯ ದೃಶ್ಯ ಸೆರೆಯಾಗಿದೆ. ಚಿಕ್ಕಮಗಳೂರು ನಗರ ಸೇರಿದಂತೆ ಕಡೂರು ತಾಲೂಕಿನ ಹಲವು ಭಾಗದಲ್ಲಿ ಧಾರಾಕಾರ ಮಳೆಯಾಗಿದೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ರಾತ್ರೋರಾತ್ರಿ ಭೂಮಿಯೊಳಗೆ ಪುರಾತನ ಕಾಲದ ಹಳೆ ಕಲ್ಲಿನ ಬಾವಿ ಕುಸಿದು ಬಿದ್ದಿದೆ. ಬೆಳಗ್ಗೆ ಎದ್ದು ಸಣ್ಣ ಕುರುಹು ಇಲ್ಲದ ಬಾವಿ ನೋಡಿದ ಗಣಪತಿಹಳ್ಳಿ ಗ್ರಾಮಸ್ಥರು ಶಾಕ್ ಆಗಿದ್ದಾರೆ. ಬಿರುಗಾಳಿ ಮಳೆಗೆ ಸಮುದ್ರದ ಅಲೆಗಳು ರೌದ್ರಾವತಾರ ತಾಳ್ತಿವೆ. ಹೀಗಾಗಿ ಮಂಗಳೂರು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಇಂದಿನಿಂದ 26ನೇ ತಾರೀಕಿನವರೆಗೂ ಭಾರೀ ಮಳೆಯಾಗೋ ಸಾಧ್ಯತೆ ಇದ್ದು ನಾಡದೋಣಿ ಸೇರಿದಂತೆ ಎಲ್ಲಾ ಮಾದರಿಯ ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ದಿನಾಂಕ 23/10/25ರಿಂದ 26/10/25ರವರೆಗೆ ಅರಬ್ಬಿ ಸಮುದ್ರದಲ್ಲಿ ಭಾರೀ ಮಳೆ ಮತ್ತು ಗಾಳಿ ಬೀಸುವುದರಿಂದ ಸಮುದ್ರ ಪ್ರಕ್ಷುಬ್ಧವಾಗಿರುತ್ತದೆ. ಆದ್ದರಿಂದ
ಸಂಭವಿಸಬಹುದಾದಂಥ ಅನಾಹುತಗಳನ್ನು ತಡೆಯುವ ಸಲುವಾಗಿ ಎಲ್ಲ ಮೀನುಗಾರರು ಯಾವುದೇ ಕಾರಣಕ್ಕೂ ಮೀನುಗಾರಿಕೆಗೆ ತೆರಳದಂತೆ ಈ ಮೂಲಕ ಸೂಚನೆ ನೀಡಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಮೇಲಿಂದ ಮೇಲೆ ಮಳೆಯಾಗ್ತಿದೆ. ಸಂಜೆ ಆದರೆ ಸಾಕು ಮಳೆ ಹೊಡೆತ ಜೋರಾಗ್ತಿದೆ. ಒಟ್ನಲ್ಲಿ ಇಡೀ ಕರ್ನಾಟಕದಲ್ಲಿ ಭಾರಿ ಮಳೆಯಾಗ್ತಿದ್ದು ಜನರ ಬದುಕು ಮತ್ತೆ ನುಚ್ಚು ನೂರಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.